ಕುಷ್ಟಗಿಯಿಂದ ಹುಬ್ಬಳ್ಳಿಯ ರೈಲ್ವೆ ಸಂಚಾರಕ್ಕೆ ಹಾಗೂ ಉದ್ಘಾಟನೆಗೆ ಇನ್ನೂ ನಿಗದಿಯಾಗದ ದಿನದ ಗೊಂದಲ. ಕುಷ್ಟಗಿ ತಾವರಗೇರಿ ಹೋಬಳಿಯ ತಾವರಗೇರ ಮೆಗಾ ಫಂಕ್ಷನ್ ಹಾಲ್ನಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾಲೋಚನೆ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಶ್ರೀ ರಾಜಶೇಖರ್ ಹಿಟ್ನಾಳ್ ರವರು ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಹೋಗುವ ರೈಲ್ವೆ ಚಾಲನೆ ಇದೇ ತಿಂಗಳ 14 ಅಥವಾ 15ನೇ ತಾರೀಕು ನಿಗದಿಯಾಗಬಹುದು ಎಂದು ಹೇಳಿದ್ದಾರೆ. ಆದರೆ ಈ ಹಿಂದೆ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ರವರು ರೈಲ್ವೆ ನಿಲ್ದಾಣದ ಉದ್ಘಾಟನೆ ಹಾಗೂ ಸಂಚಾರಕ್ಕೆ ಚಾಲನೆ ಇದೇ ತಿಂಗಳು 11, 12 ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಹೇಳಿದ್ದರು ಎಂದು ಕೇಳಿದಾಗ ಸಂಸದರು ದಿನಾಂಕ ನಿಗದಿಯಲ್ಲಿ ಸ್ವಲ್ಪ ಗೊಂದಲ ಇದ್ದು ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಮಾತನಾಡಿ ದಿನಾಂಕವನ್ನು ಖಚಿತಪಡಿಸುತ್ತೇನೆ. ನಂತರ ರೈಲ್ವೆ ನಿಲ್ದಾಣದ ಉದ್ಘಾಟನೆ ಮತ್ತು ಸಂಚಾರಕ್ಕೆ ಚಾಲನೆ ನೀಡೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷ ಚಂದ್ರು ನಾಲತವಾಡ, ಮುಖಂಡರಾದ ದೊಡ್ಡಬಸವ ವಯ್ಯಾಪುರ, ಲಾಡ್ಲೆ ಮಶಾಕ್, ಬಸನಗೌಡ ಮಾಲಿ ಪಾಟೀಲ್, ವಸಂತ್ ಮೇಲಿನಮನಿ ಇನ್ನಿತರರು ಉಪಸ್ಥಿತರಿದ್ದರು. ರೈಲ್ವೆ ಉದ್ಘಾಟನೆ ನಿಗದಿಯಾಗಿದೆ ಡೇಟು ನಾನು ಮಾತಾಡಿದ್ದೀನಿ 14 ಮಾಡೋಣ ಅಂತ ಹೇಳಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡ್ತಿದ್ದೀನಿ ಸರ್. MLA ಅವರು 11, 12 ಅಂತ ಹೇಳಿದ್ರು. ಸ್ವಲ್ಪ ಮಿನಿಸ್ಟರ್ ಡೇಟ್ ಕೊಡಬೇಕು. ಅವ್ರಿಗೆ ಇವೆಲ್ಲ ನಡೆದವ ಅದ್ರ ಮಧ್ಯೆ ಯಾವಾಗ ಡೇಟ್ ಕೊಡ್ತಾರೆ ನೋಡ್ಕೊಂಡು ಮಾಡೋಣ.